ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಸಾಂಬಾರ್ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತೇಳಿ. ಅದು ನಮ್ಮ ಮಂಗಳೂರು ಶೈಲಿ ಅಥವಾ ಉಡುಪಿ ಶೈಲಿಯ ಎಟ್ಟಿ ಮತ್ತು ಆಲೂಗಡ್ಡೆ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ಬರಿಗೆ ಎಟ್ಟಿ ಅಂದರೆ ಗೊತ್ತಾಗದೇ ಇರ್ಬೋದು. ಎಟ್ಟಿ ಅಂದರೆ ಫ್ರಾನ್ಸು. ಸೊ ಸಖತ್ತಾಗುತ್ತೆ. ನೀವು ಫ್ರಾನ್ಸಲ್ಲಿ ವೆರೈಟಿ ಫುಡ್ ತಿಂದಿರ್ತೀರ. ಬಟ್ ಈ ಥರ ಸಾಂಬಾರು ತುಂಬ ಕ್ವಿಕ್ಕಾಗಿ ಬೇಗ ಮಾಡುವಂಥದ್ದು, ತುಂಬ ಚೆನ್ನಾಗಾಗತ್ತೆ. ಹಾಗೆ ಎಟ್ಟಿ ಸ್ವಲ್ಪ ಹೀಟ್ ಅಂತಾರಲ್ಲ, ಹಾಗಾಗಿ ಆಲೂಗಡ್ಡೆ ಈ ಥರ ಎಲ್ಲ ಹಾಕಿ ಸಾಂಬಾರು ಮಾಡಿದರೆ ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ. ಇದನ್ನು ನೋಡಿ, 1 kg ತಂದಿದ್ದು. 1 kg ಕ್ಲೀನ್ ಮಾಡಿ ಮಾಡೋಷ್ಟೊತ್ತಲ್ಲಿ ಅರ್ಧ kg ಆಗುತ್ತೆ. ಈ ಥರ ಅಲ್ಲೇ ಕ್ಲೀನ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ಊರಿಂದ ಬರಬೇಕಾದ್ರೂ ತಂದಿದ್ದೆ. ಸೊ ಅದು ತಿಂದು ಮತ್ತೆ ಸಾಕಾಗಿಲ್ಲ ಅಂತೇಳಿ ಊರಿಂದ ಮತ್ತೆ ಇಲ್ಲಿ ಮಾರ್ಕೆಟಿಂದ ತಂದಿದ್ದು. ಈಗ ಆಲೂಗಡ್ಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿ ನಾವು ಬೇಯಲಿಕ್ಕೆ ಇಡಬೇಕು, ತುಂಬ ಚೆನ್ನಾಗಾಗುತ್ತೆ. ಈರುಳ್ಳಿ ಹಾಕಿ ಆಲೂಗಡ್ಡೆ ಒಗ್ಗರಣೆ ಮಾಡಿಕೊಂಡು ಬೇಯಲಿಕ್ಕೆ ಇಟ್ಟರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಆಲೂಗಡ್ಡೆನ ಸಿಪ್ಪೆ ತೆಗಿಯೋದಿಲ್ಲ. ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಅದರಲ್ಲಿ ಮಣ್ಣು ಗಿಣ್ಣು ಏನಾದರೂ ಇತ್ತು ಅಂದರೆ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡ್ರೆ ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ವಿಟಮಿನ್ಸ್ ಇರುತ್ತೆ. ಕೆಲವೊಬ್ಬರು ಆಲೂಗಡ್ಡೆ ಎಲ್ಲ ತಿನ್ನಲ್ಲ, ಗ್ಯಾಸ್ಟ್ರಿಕ್ಕು ಹಾಗೆ ಹೀಗೆ ಅಂತೇಳಿ. ಎಲ್ಲ ಫುಡ್ಡು ನಾವು ತಿಂತಾ ಹೋಯ್ತು ಅಂದರೆ ಮಾತ್ರ ನಮಗೆ ಅಲರ್ಜಿಯಸ್ ಏನೂ ಆಗಲ್ಲ. ನಾವು ಅದು ಆಗಲ್ಲ ಅಂಥೇಳಿ ನಮ್ಮ ದೇಹಕ್ಕೆ ಬಿಟ್ಬಿಟ್ರೆ ಅದು ಕಂಟಿನ್ಯೂಸ್ ಅದೇ ಥರ ಆಗುತ್ತೆ. ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಹೋಗಿದ್ದಕ್ಕೆ ಕ್ವಶನ್ಸ್ಗಳು ಬರ್ತಾಯಿದೆ. ಹಾಗೆ ಯಾಕೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಲಾಸ್ಟ್ ಟೈಮ್ ಹೋದಾಗ ಒಂದೇ ದಿನದಲ್ಲಿ ಆಗಿತ್ತು ಅಂತ ಎಲ್ಲರೂ ಕೇಳ್ತಾಯಿದ್ರು. ಹಾಗಾಗಿ ನಾನು ಇಲ್ಲಿ ಯಾರಿಗೂ ನಾನು ಲಿಂಕ್ ಶೇರ್ ಮಾಡಲಿಕ್ಕೆ ಹೋಗ್ತಾಯಿಲ್ಲ. ನೋಡೋಣ ಹೊಸ ಸಬ್ಸ್ಕ್ರೈಬರ್ ಎಷ್ಟು ಜನ ಆಗ್ತಾರೆ ಅಂತ ಹೇಳಿ. ನಾನು ಆ್ಯಕ್ಚುಲಿ ಈ ಚಾನಲ್ ಮಾಡಿರೋದು ಯಾರಿಗೂ ಹೇಳಿಲ್ಲ ನಾನು. ನೋಡೋಣ ಹೊಸ ಸಬ್ಸ್ಕ್ರೈಬರ್ ನೋಡೋಣ ಎಷ್ಟು ಚೆನ್ನಾಗಿ ಆಗ್ತಾರೆ. ನಾವು ಪ್ರಮೋಷನ್ ಮಾಡ್ಕೊಳ್ಳೋಕ್ಕಿಂತ ಅವರಾಗೆ ನನ್ನ ಚಾನಲ್ಗೆ ಬಂದರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಎಲ್ಲೂ ಈ ಚಾನಲ್ ಲಿಂಕನ್ನಾಗಲಿ ಅಥವಾ ಯಾರ ಹತ್ರನಾದ್ರೂ ಆಗಲಿ ನಾನು ಚಾನಲ್ನ ಪ್ರಮೋಷನ್ ಮಾಡಿಸ್ತಾ ಇಲ್ಲ. ಲಾಸ್ಟ್ ಟೈಮ್ ಆದರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಿಗೆ ಆದ ತಕ್ಷಣ ಕ್ವಿಕ್ಕಾಗಿ ನನಗೆ ಆಗಿಬಿಡ್ತಾರೆ. ಸೊ ಹಾಗಾಗಿ ನಾನು ಈ ಸಲ ಎಲ್ಲೂ ಶೇರ್ ಮಾಡ್ತಾ ಇಲ್ಲ. ಸುಮಾರು ಜನ ಕೇಳ್ತಾ ಇದ್ದೀರಾ ಚಾನಲಲ್ಲಿ ಏನಾಯಿತು ಅಂತೇಳಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ನೋಡೋಣ ಹೊಸ ಸಬ್ಸ್ಕ್ರೈಬರ್ ಸಿಗಲಿ ಅಂತ ನನ್ನ ಆಸೆ. ಯಾಕಂದರೆ ನಾನು ಪ್ರಮೋಷನ್ ಮಾಡಿ ಅಥವಾ ನಾನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಏನಾಗ್ತಾಯಿದೆ ಅಂದರೆ, ನನ್ನ ಹಳೆ ವೀಡಿಯೋಸಲ್ಲೂ ಅಷ್ಟೇ, ಹಳೆ ಚಾನಲಲ್ಲೂ ಅಷ್ಟೇ ಜಾಸ್ತಿ ವೀಡಿಯೋಸು ಕಂಪ್ಲೀಟಾಗಿ ನೋಡ್ತಾ ಇರಲಿಲ್ಲ. ನಮ್ಮ ಬಗ್ಗೆ ಇಂಟ್ರೆಸ್ಟ್ ಇರೋರು ಅವರಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಬೇಕು ಅಂತೇಳಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ವೀಡಿಯೋ ಮಾಡೋಣ ಅಂತೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಆಯಿತು. ವೀಡಿಯೋ ಕಟ್ ಮಾಡಿದ ಮೇಲೆ ಎಣ್ಣೆ ಹಾಕಿ ಇನ್ನೇನು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಆಲೂಗಡ್ಡೆ ಹಾಕಿ ಫ್ರೈ ಮಾಡಿ ಸ್ವಲ್ಪ ಬೇಯಬೇಕು. ಆಲೂಗಡ್ಡೆ ಅರ್ಧ ಬೆಂದ ಮೇಲೆ ನೀವು ಎಟ್ಟಿಯನ್ನು ಹಾಕ್ಕೋಬೇಕಾಗತ್ತೆ. ಸೊ ಎಟ್ಟಿಯನ್ನು ಮತ್ತು ಆಲೂಗಡ್ಡೆನ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಟ್ಟಿ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಆಲೂಗಡ್ಡೆ ಬೇಗ ಸಾಫ್ಟ್ ಆಗೋಲ್ಲ. ಸೊ ಎಟ್ಟಿ ತುಂಬ ಸಾಫ್ಟ್ ಆದರೂ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಈ ಥರ ತಕತೈ ಅಂತ ಈರುಳ್ಳಿ ಫುಲ್ಲು ಡ್ಯಾನ್ಸ್ ಮಾಡುತ್ತೆ. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಆಲೂಗಡ್ಡೆ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತೆ ಹಾಕ್ಕೊಳ್ಳಿ. ಎಟ್ಟಿ ಹಾಕಿದ ಮೇಲೆ ಹಾಕ್ಕೊಬಿಡಿ. ನೀವು ಆಲೂಗಡ್ಡೆ ಹಾಕಿದ್ದೀನಿ ಅಂತೇಳಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ ಆಲೂಗಡ್ಡೆ ಎಷ್ಟು ನೀಟಾಗಿ ಸಿಪ್ಪೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸಿಪ್ಪೆ ಸಮೇತ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡೋದ್ರಿಂದ ನಾನು ಹೇಳ್ದಾಗೆ ಗ್ಯಾಸ್ಟ್ರಿಕ್ ಎಲ್ಲದಕ್ಕೂ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಹಾಗಾಗಿ ಗ್ಯಾಸ್ಟ್ರಿಕ್ ಇರ್ಬೋದು, ಆದರೆ ಆಲೂಗಡ್ಡೆ ತಿನ್ನೋದು ಬಿಡಬೇಡಿ. ತುಂಬ ವಿಟಮಿನ್ಸ್ ಇದೆ ಅದರಲ್ಲಿ. ನಮ್ಮ ಮಕ್ಕಳೆಲ್ಲ ಸಣ್ಣಕ್ಕಿರ್ಬೇಕಾದ್ರೆ ಅಥವಾ ಸಣ್ಣ ಇದ್ದಾರೆ, ಏನು ಮಾಡಬೇಕು, ಏನು ಫುಡ್ ಕೊಡಬೇಕು ಅಂತ ಕೇಳಿದಾಗ ಫಸ್ಟು ಡಾಕ್ಟ್ರು ಪ್ರಿಫರ್ ಮಾಡೋದೇ ಆಲೂಗಡ್ಡೆ ಕೊಡಿ ಅಂತೇಳಿ, ಅಷ್ಟು ವಿಟಮಿನ್ಸ್ ಇದೆ. ಸೊ ಆಲೂಗಡ್ಡೆ ಬೇಯಲಿಕ್ಕೆ ಬಿಡೋಣ. ಈಚೆ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ. ಧನಿಯಾ, ಹಾಗೆ ಕಾಳುಮೆಣಸು, ಮೆಂತ್ಯ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, 1 ಈರುಳ್ಳಿ, ಇಷ್ಟೇ ಮಸಾಲೆ. ಇದಕ್ಕೆ ಇಷ್ಟನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನಿವತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಪುಡಿನೇ ಹಾಕಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಹುಳಿ ಹಾಕಿ ರುಬ್ಕೊಂಡ್ರೆ ಅದು ಮಸಾಲೆ ರೆಡಿ ಆಗುತ್ತೆ. ಇಲ್ಲಿ ಆಲೂಗಡ್ಡೆ ಅರ್ಧ ಬೆಂದಿದೆ. ಇದಕ್ಕೆ ಎಟ್ಟಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಟ್ಟಿ ಒಟ್ಟಿಗೆ ಅರಿಶಿನ ಮತ್ತು ಉಪ್ಪು ಆವಾಗ ಹೇಳಿದ್ನಲ್ಲ, ಈಗ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಿ.
ಬೆಂದುಬಿಡುತ್ತೆ. ಬೆಂದಮೇಲೆ ಈಚೆಡೆ ಮಸಾಲೆ ರೆಡಿ ಆಗುತ್ತೆ. ಇಲ್ಲಿ ಬೇಯಬೇಕಾದ್ರೆ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಕರಿಬೇವು ಸೊಪ್ಪಿದ್ರೂ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಎರಡೂ ಇರಲಿಲ್ಲ, ಹಾಗಾಗಿ ಎರಡನ್ನೂ ಹಾಕ್ಕೊಂಡಿಲ್ಲ. ಸೊ ಇಲ್ಲಿ ನೋಡಿ ಕಾಯಿ ತುರಿ ಹಾಕಿದ್ದೀನಿ. ಇದನ್ನು ರುಬ್ಕೊಂಡು ಹೇಳಿದಾಗೆ ನಾನು ಇವತ್ತು ಒಣಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ಅದೆರಡು ರುಬ್ಬಿದ ಮೇಲೆ ಮಸಾಲೆ ಹಾಕಿದರೆ ಪರ್ಫೆಕ್ಟಾಗಿ ಆಗುತ್ತೆ. ಇದಕ್ಕೆ ಮಸಾಲೆ ತುಂಬ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ. ನೀವು ಮಾಮೂಲಿ ತರಕಾರಿ ಸಾಂಬಾರು ಥರ ರುಬ್ಕೊಂಡ್ರೆ ಆಗಲ್ಲ, ಸ್ವಲ್ಪ ಗಂಧದ ಥರನೇ ಬರಬೇಕು. ಹಾಗೆ ನನ್ನ ಬೊಟಾಕ್ಸ್ ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತಾಯಿದ್ರಿ. ಬೊಟಾಕ್ಸ್ ಟ್ರೀಟ್ಮೆಂಟಲ್ಲಿ ಆಗಿರೋದೇ ಸಬ್ಸ್ಕ್ರೈಬರ್ 8 ಜನ, ಅದರಲ್ಲಿ 3 ಜನ ಕಮೆಂಟ್ ಹಾಕಿದರು. ಬೊಟಾಕ್ಸಲ್ಲಿ ಹೇಗಿದೆ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿ ಅರಿಶಿನ ಪುಡಿ ಹೇಗೆ ರಂಗಾಗಿ ಬಂದಿದೆ ಅಲ್ಲ. ಸೊ ಇಷ್ಟು ಇದು ಬೆಂದಾದಮೇಲೆ ಇದಕ್ಕೆ ಮಸಾಲೆ ಹಾಕಿ ಕುದಿ ಬರ್ಸಿದ್ರೆ ನಮ್ಮದು ಮಂಗಳೂರು ಶೈಲಿಯ ಎಟ್ಟಿ ಮತ್ತು ಬಟಾಟೆ ಸಾಂಬಾರು ರೆಡಿ ಆಗುತ್ತೆ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ನೋಡೋಣ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ ಬರ್ತಾರೆ ನೋಡೋಣ. ಆದಷ್ಟು ನನ್ನ ಸಬ್ಸ್ಕ್ರೈಬರ್ಸನ್ನು ನಾನು ಫಾಲೋ ಮಾಡಿ ಅವರಿಗೂ ಸಪೋರ್ಟ್ ಮಾಡೋದನ್ನು ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಹೊಸ ರೆಸಿಪಿ ಕತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.